ಈಗ ಸ್ಯಾಂಡಲ್‌ವುಡ್ಡು ನಮ್ಮ ಕಿರುತೆರೆ ಬಿಟ್ಟು ನೋಡೋದಾದ್ರೆ ಹ್ಮ್. ಒನ್ ಆಫ್ ದ ಮೋಸ್ಟ್ ಫೇಮಸ್ ಯೂಟ್ಯೂಬರ್ಸ್ ಕನ್ನಡದಲ್ಲಿ ಅಂತ ಹೇಳಿದ್ರೆ ನಮ್ಮ ಡಾಕ್ಟರ್ ಬ್ರೋ ಅವರು ಹೋಗ್ತಾರೆ ಅನ್ನುವಂತಹ ನಾನು ಒಂದು ಹೋಗಲ್ಲ ಸುದ್ದಿ ಅಂತ ಕೇಳ್ತಾ ನನ್ನ ಇದೆ. ಒಂದು ಒಪಿನಿಯನ್. ನಾನು ಹೋಗ್ತಾರೆ ಅಂತ. ಹೋಗಲ್ಲ ಅಂತ ನನ್ನ ಒಪಿನಿಯನ್. ಓಕೆ. ಇದು ಸೆಕೆಂಡ್ ಸ್ಪೆಕ್ಯುಲೇಷನ್. ಫಸ್ಟ್ ಸ್ಪೆಕ್ಯುಲೇಷನ್ ದಿಲೀಪ್ ಶೆಟ್ಟಿ ವಿನ್ ಆಗ್ತಾರೆ ಅಂತ ಹೇಳಿದೀರಾ, ನೋಡೋಣ. ಹ್ಮ್. ಸೆಕೆಂಡ್ ಹೋದ್ರೆ ಸ್ಪೆಕ್ಯುಲೇಷನ್, ಹಾ, ದಿಲೀಪ್ ಶೆಟ್ಟಿ ಒಂದ್ ವೇಳೆ ಹೋದ್ರೆ ವಿನ್ ಆಗ್ತಾರೆ. ವಿನ್ ಆಗುವಂತ ಕ್ಯಾಂಡಿಡೇಟ್ ಅಂತ ನಾನು ಹೇಳ್ತಾ ಇದ್ದೀನಿ, ಅಂದ್ರೆ ಓಕೆ. ಲೈಕ್ ಕಂಟೆಸ್ಟೆಂಟ್. ಹ್ಮ್ ಅಂಡ್ ಇನ್ನೊಂದೇನಂತಂದ್ರೆ ಡಾಕ್ಟರ್ ಬ್ರೂ ಏನಕ್ಕೆ ಹೋಗಲ್ಲ ಅಂತಂದ್ರೆ ಅವರು ಇಡೀ ದೇಶವನ್ನ ಸುತ್ತಾ ಇರೋವಂಥವ್ರು. ಅವ್ರಿಗೆ ಬಿಗ್ ಬಾಸ್ ಅಲ್ಲಿ 100-120 ದಿನಗಳ ಕಾಲ ಒಂದು ಜೈಲಲ್ಲಿ ಹಾಕ್ದಂಗೆ ಆಗ್ಬಿಡುತ್ತೆ. ಸಿ ಎಲ್ರಿಗೂನು ಈಗ ನನಗೆ ಏನಾದ್ರು ಕರೆದ್ರು ನನಗೂ ಅಂದ್ರೆ ನಾನು ಹೋಗ್ತೀನಿ ಇಲ್ವಾ ಸೆಕೆಂಡ್ರಿ, ಬಟ್ ಅದೊಂದು ಖುಷಿ ಇರುತ್ತೆ, ಆ ಒಂದು ಹೆಮ್ಮೆ ಇರುತ್ತೆ ಬಿಗ್ ಬಾಸ್ಗೆ ಕರೆದ್ರಲ್ವಾ ಅಂತ. ಆ್ಯಂಡ್ ಈಗ ಬೇರೆಯವ್ರಿಗೆ ಆ್ಯಕ್ಟರ್ಗಳಿಗಂತಾದ್ರೆ ಅವ್ರಿಗೊಂದು ಲಿಮಿಟೇಷನ್ ಇದೆ. ಯಾವುದೋ ಒಂದು ಪ್ರಾಜೆಕ್ಟಲ್ಲಿ ಇರ್ತಾರೆ, ಸೈನ್ ಅಪ್ ಆಗಿರ್ತಾರೆ, ಅವ್ರಿಗೆ ಆ ಪ್ರಾಜೆಕ್ಟ್ನ ಅರ್ಧಕ್ಕೆ ಬಿಟ್ಟು ಹೋಗೋಕ್ಕಾಗಲ್ಲ. ಇವ್ರಿಗೆ ಆ ಥರ ಬೌಂಡ್ರೀಸ್ ಏನೂ ಇಲ್ಲ. ಇವ್ರದೇ ಲೋಕ, ಇವ್ರದೇ ಪ್ರಪಂಚ, ಇವ್ರಿಗೆ ಇಷ್ಟ ಬಂದಲ್ಲಿ ಹೋಗ್ತಾರೆ, ಇಷ್ಟ ಬಂದಲ್ಲಿ ಇರ್ತಾರೆ. ಹಂಗಿದ್ದಾಗ ಇಷ್ಟೊಂದು ಜಗತ್ತನ್ನ ಇವ್ರು ಎಕ್ಸ್ಪ್ಲೋರ್ ಮಾಡುವಂಥವ್ರು, ಅವ್ರನ್ನ ಅವ್ರು ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋದಕ್ಕೆ ಬಿಗ್ ಬಾಸ್ ಒಂದು ಒಳ್ಳೆ ವೇದಿಕೆ, ಹಾಗಾಗಿ ಹೋಗ್ತಾರೆ ಅಂತ ನಂಗೆ ಅನಿಸ್ತಿದೆ. ನನಗೇನ್ ಅನ್ಸುತ್ತೆ ಅಂತಂದ್ರೆ ಹಾರೋ ಹಕ್ಕಿಗೆ ರೆಕ್ಕೆ ಬುರ್ದಾಕಿ ಗೂಡಲ್ಲಿ ಆಗ್ದಂಗೆ ಇರುತ್ತೆ ಅಂತ ನನ್ನ ಒಂದು ಒಪಿನಿಯನ್. ಯಾಕೆಂತಂದ್ರೆ ಆ, ದೇಶಗಳನ್ನ ತಮ್ಮ ಒಂದು ನ್ಯಾಚುರಲ್ ಲ್ಯಾಂಗ್ವೇಜ್ ಆಗಿರ್ಬೋದು, ನ್ಯಾಚುರಲ್ ಆಕ್ಟಿವಿಟೀಸ್ ಮೂಲಕ ತಮ್ಮದೇ ಅಂತಹ ಜೆನ್ಯೂನ್ ನಮಸ್ತೆ ಕಂಟೆಂಟ್ ಅವ್ರು ಮೂಲಕ ಮಾತಾಡುವಂಥದ್ದು ರಂಜಿಸ್ತಾ ಇದ್ದಾರೆ. ಒಂಥರ ಹೆಂಗೆ ಅಂತಂದ್ರೆ ನಮಸ್ಕಾರ ಗುರು ಅಂತ ಹೇಳ್ಬಿಟ್ಟು ಏನೋ ಒಂದು ಸ್ಲಾಂಗ್ ಬರುತ್ತೆ ಅವ್ರದ್ದು. ಸೊ ಆ ತರದ ಒಂದು ನ್ಯಾಚುರಲ್ ಮಾತುಗಾರಿಕೆ ಮೂಲಕನೇ ಫೇಮಸ್ ಆಗಿರುವಂತವ್ರು. ನಮಸ್ಕಾರ ದೇವ್ರು ಅಂತ ಹೇಳ್ಬಿಟ್ಟು ಕರೆಕ್ಟ್. ನಮಸ್ಕಾರ ದೇವರು, ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆ ಥರ ಮಾತಾಡ್ತಾ ಮನೆ ಮಾತಾಗಿದ್ದಂಥವ್ರು. ಯಾಕಂತಂದ್ರೆ ಕನ್ನಡದಲ್ಲಿ ಆ ಒಂದು ನೆಗೆಟಿವಿಟಿನೇ ಇಲ್ದಿರುವಂತಹ ಒಂದು ಯೂಟ್ಯೂಬರ್ ಅಂತಂದ್ರೆ ಡಾಕ್ಟರ್ ಬ್ರೋ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ತಮ್ಮ ಕೆಲಸವನ್ನ ಏನೋ ಒಂದು ಆಗ್ಬೇಕು ಅಂತಿದ್ರು, ಅದಾದ ನಂತರ ಅಂಡ್ ಏನೋ ಒಂದು ಆದ್ರು. ಈಗ ಎಷ್ಟೋ ಜನಕ್ಕೆ ಸುಮ್ನೆ ಏನಿಲ್ಲ, ಕೈ ಕಾಲು ಆಡಿಸಿದ್ರೆ ಮಿಲಿಯನ್ ಗಟ್ಲೆ ವ್ಯೂಸ್ ಬರುತ್ತೆ ಹ್ಮ್. ಅಂತ ಯೂಟ್ಯೂಬರ್ಸ್ ಮಧ್ಯೆ ಇವ್ರು ಯೂನಿಕ್ ಆಗಿ ನಿಲ್ತಾರೆ. ಅವ್ರದ್ದೇ ಸ್ವಂತ ಖರ್ಚಲ್ಲಿ ದೇಶಗಳಿಗೆ ಸುತ್ತೋದು, ಅಲ್ಲಿನ ಜಾಗಗಳನ್ನ ಪರಿಚಯ ಮಾಡಿ, ಎಷ್ಟೋ ಜನಕ್ಕೆ ಹೋಗ್ಬೇಕಂತ ಆಸೆ ಇದ್ರು ಎಷ್ಟೋ ದೇಶಗಳಿಗೆ ಹೋಗಕ್ಕಾಗಲ್ಲ. ಅಲ್ಲಿನ ಅಂತದ್ರಲ್ಲಿ ಇವ್ರು ಅಲ್ಲಿ ಹೋಗ್ಬಿಟ್ಟು ನಮಗೆ ತೋರಿಸ್ತಿದ್ದಾರೆ. ಹಂಗಾಗಿ ಇವ್ರ ಜನರಿಗೆ ತುಂಬಾ ಹತ್ರ ಆಗಿರೋದ್ರಿಂದ ನಂಗೆ ಯಾಕೆ ಇವ್ರು ಹೋಗ್ಬೋದು, ಹೋದ್ರೆ ಫಿನಾಲೆವರೆಗೂ ಹೋಗ್ತಾರೆ ಅಂತ 100% ಹೇಳ್ತೀನಿ. ಇನ್ ಕೇಸ್ ಡಾಕ್ಟರ್ ಬ್ರೋ ಏನಾದ್ರು ಬಿಗ್ ಬಾಸ್ ಹೋದ್ರು ಅಂದ್ರೆ ಫಿನಾಲೆ ಕಂಟೆಸ್ಟೆಂಟ್ ಪಕ್ಕ. ನಿಮ್ಮ ಪ್ರಕಾರ ಅದು ಓಕೆ, ಅಗ್ರಿ ಮಾಡ್ತೀನಿ. ಯಾಕಂತಂದ್ರೆ ನಿಮ್ಮ ಒಂದು ಒಪಿನಿಯನ್ ಥಿಂಕಿಂಗ್ ಬೇರೆ ಇರುತ್ತೆ. ನನ್ನ ಒಂದು ಥಿಂಕಿಂಗ್ ಏನಂತಂದ್ರೆ ಚೆನ್ನಾಗಿ ನಡೀತಿದೆ ಯೂಟ್ಯೂಬ್ ಚಾನಲ್, ಅವ್ರು ಹೋಗ್ಬಿಟ್ರೆ ಮತ್ತೆ ಆಟೋಮೆಟಿಕಲಿ ಬಿದ್ದೋಗ್ಬಿಡುತ್ತೆ. ಯಾಕಂದ್ರೆ ಹಂಗೆ ಹೇಳಕ್ಕಾಗಲ್ಲ. ಈಗ ಧನ್ರಾಜ್ದು ನೋಡಿ, ಧನ್ರಾಜ್ ಕೂಡ ಯೂಟ್ಯೂಬರ್ ಆಗಿದ್ದವರು. ಅವ್ರು ಬಿಟ್ಟು ಹೋಗಿ ಬಿಗ್ ಬಾಸ್ ಹೋದ್ಮೇಲೂ ಅವ್ರ ಹಳೆ ಕಂಟೆಂಟ್ ಗಳಿಗೆ ವ್ಯೂಸ್ ಜಾಸ್ತಿ ಆಗ್ತಾ ಬಂತು. ಅಂಡ್ ಅವ್ರ ಚಾನಲ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ. ಅವ್ರು ಬಿಟ್ಟು ಇದು ಸೀಸನ್ ಮುಗಿಸಿ ಬಂದ್ಮೇಲಂತೂ ಇನ್ನ ಸಿಕ್ಕಾಪಟ್ಟೆ ಫಾಲೋವರ್ಸ್ ಜಾಸ್ತಿ ಅವರು. ಇವ್ ನೆವರ್ ನೋ, ಹಂಗಾದ್ರೂ ಆಗ್ಬೋದು. ಎನಿವೇಸ್ ಲೆಟ್ಸ್ ಮೂವ್ ಆನ್, ನೋಡೋಣ ಡಾಕ್ಟರ್ ಬ್ರೋ ಏನ್ ಮಾಡ್ತಾರೆ ಅಂತ. ಕನ್ಕ್ಲೂಷನ್ ಕೊಟ್ಬಿಡ್ತೀನಿ ಏನಕ್ಕೆ ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ಜನ ಅವರು ಪರಿಚಯ ಮಾಡ್ಕೊಡ್ತಿದ್ದಂತಹ ದೇಶಗಳನ್ನಾಗಿರ್ಬೋದು, ಅಲ್ಲಿನ ಸಂಸ್ಕೃತಿಯನ್ನಾಗಿರ್ಬೋದು, ಇವ್ರು ಅಲ್ಲಿ ಹೋಗ್ಬಿಟ್ಟು ಮಾತನಾಡುವಂತಹ ಶೈಲಿ. ಯಾಕಂತಂದ್ರೆ ಟು ಬಿ ಫ್ರಾಂಕ್ ಅವ್ರು ಹೇಳಿದ್ದೆ ನನ್ಗೆ ಎಲ್ಲೋ ಒಂದ್ ಕಡೆ ನೆನಪಿದೆ. ನನ್ಗೆ ಇಂಗ್ಲಿಷ್ ಪರ್ಟಿಕ್ಯುಲರ್ ಆಗಿ ಅಂಡ್ ಫುಲ್ ಬರಲ್ಲ, ನನ್ಗೆ ಫ್ಲೂಯೆಂಟ್ ಇಂಗ್ಲಿಷ್ ಬರಲ್ಲ ಅಂತ ಹೇಳ್ಬಿಟ್ಟು ಅದರಲ್ಲಿ ಅವ್ರು ಬರುವಂತ ಇಂಗ್ಲಿಷ್ ಅಲ್ಲೇ ಮ್ಯಾನೇಜಬಲ್ ಮಾಡ್ಕೊಂಡು ನಮಸ್ಕಾರ ದೇವ್ರು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಅಲ್ಲೂ ಕೂಡ ಒಂದಷ್ಟು ಜನರಿಗೆ ಕನ್ನಡವನ್ನ ಕಲ್ಸ್ಕೊಟ್ಟಿದ್ದಂತಹ ಏಕೈಕ ಕನ್ನಡಿಗ ಅಂತಂದ್ರೆ ತಪ್ಪಾಗಲ್ಲ. ಯಾವುದೇ ಒಂದು ಬ್ಯಾಕ್ ಗ್ರೌಂಡ್ ಇಲ್ಲದೆ ನಟನಾಗಿಲ್ಲ, ಯಾವುದೇ ರೀತಿಯಂತಹ ಒಂದು ಬ್ಯಾಕ್ ಗ್ರೌಂಡ್ ಇರ್ಲಿಲ್ಲ, ಏನು ಹಿನ್ನೆಲೆ ಇರ್ಲಿಲ್ಲ. ಹಾಗಾಗಿ ಬಟ್ ಏನಂತಂದ್ರೆ ಅಲ್ಲೆಲ್ಲ ಹೋದಾಗ ಜನ ಯೂಟ್ಯೂಬರ್ ಆಗಿ ಡಾಕ್ಟರ್ ಬ್ರೋನ ಒಂದು ವಿದೇಶಗಳನ್ನ, ಅಲ್ಲಿನ ಸಂಸ್ಕೃತಿಗಳನ್ನ ತೋರಿಸುವಂತಹ ಓರ್ವ ಪರಿಚಯ ಮಾಡ್ಕೊಡುವಂತಹ ಒಬ್ಬ ವ್ಯಕ್ತಿಯಾಗಿ ನೋಡಿದ್ರು. ಬಟ್ ಬಿಗ್ ಬಾಸ್ ಅಲ್ಲಿ ಯಾವ ತರ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ ಅವರನ್ನ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದ್ರೆ ಇಲ್ಲಿ 17 ಜನ ಬಂದ್ರೆ ಒಬ್ಬೊಬ್ರು ಒಂದೊಂದು ಮೈಂಡ್ ಸೆಟ್ ಇರುತ್ತೆ. ಸೊ ಇಲ್ಲಿ ಬಂದ್ರೆ ತಮ್ಮ ವ್ಯಕ್ತಿತ್ವನ ಇವರೇ ಕಳ್ಕೋಬೇಕು ಅನ್ನುವಂಥದ್ದು, ಹಾಗೇನೆ ಇರಕ್ಕಾಗ್ದೇನೂ ಇರಬಹುದು. ಯಾಕಂದ್ರೆ ದೇಶವನ್ನ ಹಾರಾಡಿರುವಂತಹ ವ್ಯಕ್ತಿ ಬರೀ 24 ಗಂಟೆನೆ ಒಂದು ಕಡೆ ಕೂತಿರ್ಬೇಕು, ಅದೇ ಮಕ್ಕಳನ್ನ ನೋಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂತಂದ್ರೆ ಅವರವರ ಮನಸ್ಸ ಇಚ್ಛೆ ಅನ್ನೋದೊಂದು ಬೇರೆ ತರ ಇರುತ್ತಲ್ಲ. ಸೊ ಹಾಗಾಗಿ ಏನೇ ಮುಂದಕ್ಕೆ ಹೋಗೋಣ. ಎಸ್, ಈಗ ಇನ್ನೊಬ್ರು ಕನ್ನಡದ ಖ್ಯಾತ ನಟಿ ಬಿಗ್ ಬಾಸ್ಗೆ ಹೋಗ್ತಾರೆ ಅಂತ ಹೇಳಲಾಗ್ತಿದೆ. ಅವರು ಮಲೈಕಾ ವಸುಪಾಲ್ ಅವರು. ವಿದ್ಯಾಪತಿ ಹಾಗೆ ಉಪಾಧ್ಯಕ್ಷ ಸಿನಿಮಾಗಳ ಮೂಲಕ ಮಿಂಚಿದವರು. ಹಾಗೆ ಹಿಟ್ಲರ್ ಕಲ್ಯಾಣ ಸೀರಿಯಲ್ ಅಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ಸೊ ಅವ್ರ ಬಗ್ಗೆ ತಮ್ಮ ಒಪಿನಿಯನ್ ಏನಂತಂದ್ರೆ ಹೋಗಬಹುದು, ಹೇಳಕ್ಕಾಗಲ್ಲ. ಯಾಕಂದ್ರೆ ವಿದ್ಯಾಪತಿ ನಂತರ ಅವ್ರದ್ದು ಯಾವುದೇ ರೀತಿಯಂತಹ ಸಿನಿಮಾಗಳು ಮತ್ತೆ ಬೆಳ್ಳಿ ಪರದೆಲ್ಲ ಆಗಿಲ್ಲ. ಅಂದ್ರೆ 1 ವರ್ಷ ಆಯ್ತು ಅಷ್ಟೇನೆ ಅವ್ರು ಬಂದು. ನನ್ಗೆ ಅನ್ಸೋ ಪ್ರಕಾರ ಹತ್ತತ್ರ ಇನ್ನೂ 1 ವರ್ಷನೂ ಆಗಿಲ್ಲ. ಇತ್ತೀಚೆಗಷ್ಟೇ ಒಂದು ಸಾಂಗ್ ಟ್ರೈಲರ್ ಕೂಡ ರೀಸೆಂಟ್ ಆಗಿ ಬಂದಿದೆ. ಬಟ್ ಏನೇನ್ ಬಿಸಿ ಶೆಡ್ಯೂಲ್ ಅಲ್ಲಿ ಇದಾರೋ ಗೊತ್ತಿಲ್ಲ. ಯಾಕಂದ್ರೆ ಯಾವ್ದಾದ್ರು ಸಿನಿಮಾ ಪ್ರಾಜೆಕ್ಟ್ ಗಳಲ್ಲಿ ಬಿಸಿ ಇರಬಹುದು, ಹೇಳಕ್ಕಾಗಲ್ಲ.
ನನಗೂ ಅದೇ ಅನಿಸ್ತಿದೆ. ಈಗ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಸ್ ಅವರು ಬ್ಯುಸಿ ಆಗಿರಬಹುದು. ಅಂದ್ರೆ ಈಗಷ್ಟೇ ಇಂಡಸ್ಟ್ರಿ ಕಾಲಿಟ್ಟಿರೋದ್ರಿಂದ ಸ್ವಲ್ಪ ಅವರು ರಿಸ್ಕ್ ತಗೊಳಕ್ಕೆ ರೆಡಿ ಇಲ್ವೇನೋ. ಯಾಕಂದ್ರೆ ತುಂಬಾ ಜನಕ್ಕೆ ಏನಾಗುತ್ತೆ ಅಂದ್ರೆ ಈಗಲೇ ಬಿಗ್ ಬಾಸ್ಗೆ ಹೋಗಿ ನೆಗೆಟಿವ್ ಒಪಿನಿಯನ್ ಕ್ರಿಯೇಟ್ ಆಯಿತು ಅಂದ್ರೆ ಹೊರಗಡೆ ಬಂದ್ಮೇಲೆ ನನಗೆ ಚಾನ್ಸಸ್ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಭಯ ಇರುತ್ತೆ. ಹಾಗಾಗಿ ಈ ಮಟ್ಟಿಗೆ ಈಗ ಸದ್ಯದ ಮಟ್ಟಿಗೆ ಅವ್ರದ್ದು ರಿಸ್ಕ್ ತಗೊಳಕ್ ರೆಡಿ ಇರಲ್ಲ ಅಂತ ನಾನು ಅನ್ಕೋತೀನಿ. ಖಂಡಿತವಾಗ್ಲು. ಯಾಕಂತಂದ್ರೆ ಹೋದ ವರ್ಷ ಉಪಾಧ್ಯಕ್ಷ ಸಿನಿಮಾ ಮೂಲಕ ಹಿಟ್ಟನ್ನು ಪಡೆದಿದ್ದಂಥವ್ರು ಚಿಕ್ಕಣ್ಣನ ಜೊತೆ. ಈ ಸಿನಿಮಾದಲ್ಲಿ ವಿದ್ಯಾಪತಿಯಲ್ಲಿ ಈ ವರ್ಷ ಬೆಳ್ಳಿ ಪರದೆಗೆ ಬಂದು ಎಂಟರ್ಟೈನ್ ಮಾಡಿದ್ರು. ರೀಸೆಂಟ್ ಆಗಿ ಸಾಂಗ್ ಕೂಡ ರಿಲೀಸ್ ಆಯ್ತು ಅವ್ರದ್ದು. ಅದಾದ ನಂತರ ಏನಂತಂದ್ರೆ ಹಿಟ್ಲರ್ ಕಲ್ಯಾಣದಲ್ಲಿ ಸ್ಮಾಲ್ ಸ್ಕ್ರೀನ್ ವ್ಯೂವರ್ಸ್ ಅನ್ನ ಪಡ್ಕೊಂಡು ಒಂದೇ ಸೀರಿಯಲ್ ನಲ್ಲಿ ಬೆಳ್ಳಿ ಪರದೆಗೆ ಕಾಲಿಟ್ಟಂತಹ ನಟಿ ಅಂತಂದೇ ಹೇಳ್ಬೋದು. ಅದಾದ ನಂತರ ಈಗ ಏನೇನ್ ಮಾಡ್ತಿದಾರೋ ಗೊತ್ತಿಲ್ಲ. ನನಗನ್ಸೋ ಪ್ರಕಾರ ಹೋಗಲ್ಲ ಅಂತ ನನಗೂ ಕೂಡ ಡೌಟು. ಯಾಕಂತಂದ್ರೆ ನೀವೇ ಹೇಳಿದ ಹಾಗೇನೆ ಸೊ ರಿಸ್ಕ್ ತಗೊಳಕ್ ರೆಡಿ ಇರಲ್ಲ ಕೆಲವರು. ಯಾಕಂತಂದ್ರೆ ಬಿಗ್ ಬಾಸ್ಗೆ ಹೋದ್ರೆ ಮತ್ತೆ ಇವಾಗ ಒಂದಷ್ಟು ಪಾಸಿಟಿವ್ ಆದ್ರೂ ಪ್ರಾಜೆಕ್ಟ್ಗಳನ್ನು ಆಗ್ಬೋದು, ನೆಗೆಟಿವ್ ಆದ್ರೂ ಆಗ್ಬೋದು, ಪ್ರಾಜೆಕ್ಟ್ಸ್ ಕೈ ಬಿಡ್ಬೋದು, ಹೇಳಕ್ಕಾಗಲ್ಲ ಹೇಳಕ್ಕಾಗಲ್ಲ. ಏನೇನಾಗುತ್ತೆ ಯಾಕಂದ್ರೆ ಅಂತ. ಒಂದಷ್ಟು ಸಿನಿಮಾಗಳನ್ನು ಕೂಡ ಒಪ್ಕೊಂಡಿದ್ರೆ ಮತ್ತೆ ಅದನ್ನ ಹ್ಮ್. ಅರ್ಧಕ್ಕೆ ಬಿಟ್ಟು ಬರೋದಕ್ಕೂ ಆಗಲ್ಲ. ಹೌದು. ಶೂಟಿಂಗ್ ಪೋರ್ಷನ್ ಮತ್ತೆ ಅವ್ರ ಡಬ್ಬಿಂಗ್ ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗಿದ್ರೆ ಹ್ಮ್. ಸೊ ನೆಕ್ಸ್ಟ್ ಏನ್ ತೊಂದರೆ ಇರಲ್ಲ. ಬಟ್ ಶೂಟಿಂಗ್ ಆಗಿ ಮತ್ತೆ ಡಬ್ಬಿಂಗ್ ಆಗಿಲ್ಲ ಅಂದ್ರೆ ಇವರೊಬ್ಬರಿಗೋಸ್ಕರ ಇಡೀ ಸಿನಿಮಾ ತಂಡ ವೇಟ್ ಮಾಡ್ಬೇಕಾಗುತ್ತೆ. ಸೊ ಒಂದ್ ಕಡೆ ಪ್ಲಸ್ಸು ಇದೆ ಮೈನಸ್ಸು ಇದೆ. ಹೆಂಗೆ ಹೇಳಿ, ಹೌದು. ಶೂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ಕೊಟ್ಟು ಡಬ್ಬಿಂಗ್ ಎಲ್ಲ ಕೊಟ್ಟು ಬಂದ್ರೆ ಇವ್ರಿಗೆ ಹೋಗಿ ಬರೋ ಅಷ್ಟರಲ್ಲಿ ಏನೋ ಸಿನಿಮಾ ಎಲ್ಲಾನು ಕೂಡ ಕಂಪ್ಲೀಟ್ ಆಗಿದ್ರೆ ಇವ್ರಿಗೆ ಪ್ಲಸ್ ಪಾಯಿಂಟ್. ಬಿಗ್ ಬಾಸ್ ಫೇಮ್ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ. ಕರೆಕ್ಟ್. ಅದಾದ ನಂತರ ಏನಂತಂದ್ರೆ ಇನ್ನು ಪೆಂಡಿಂಗ್ ಇದ್ದು ಹೋದ್ರೆ ಮತ್ತೆ ಕಷ್ಟ ಆಗುತ್ತೆ. ಹ್ಮ್. ಸೊ ಕಾಂಟ್ರವರ್ಷಿಯಲ್ ಆಗುವಂಥದ್ದು, ಸಿನಿಮಾ ಟೀಮ್ ಅವ್ರು ಏನಾದ್ರು ಮತ್ತೆ ಏನಾದ್ರು ಲೀಗಲ್ ಆಗಿ ಆಕ್ಟಿವಿಟೀಸ್ ನ ತಗೊಳ್ಳುವಂಥದ್ದಾಗಿರ್ಬೋದು, ಆ ಥರ ಆಗುತ್ತೆ. ಬಟ್ ಎಂಡ್ ಆಫ್ ದ ಡೇ ಅವರ ಇಂಟ್ರೆಸ್ಟ್ ಮತ್ತೆ ಅವರ ಒಪಿನಿಯನ್ ಹಾಗೇನೆ ಅವರ ಚಾಯ್ಸ್ ಆಗಿರೋದ್ರಿಂದ ಬಿಗ್ ಬಾಸ್ ಹೋಗೋದು ಬಿಡೋದು ಹೆಸರು ಕೇಳಿ ಬರ್ತಿದೆ. ಅದಕ್ಕೆ ನಾವು ಡಿಸ್ಕಸ್ ಮಾಡ್ಬೋದು ಅಷ್ಟೇನೆ. ಓಕೆ. ಹಾಗೆ ಇನ್ನೊಬ್ರು ತುಂಬಾ ಫೇಮಸ್ ನಟಿ ಅಂತ ಹೇಳಿದ್ರೆ ಕಿರುತೆರೆಯಲ್ಲಿ ಶ್ವೇತಾ ಪ್ರಸಾದ್ ಅವರು, ಅವರ ಹೆಸರು ಕೂಡ ಕೇಳಿ ಬರ್ತಿದೆ. ಸೀರಿಯಲ್ಗಳಲ್ಲಿ ಈಗ ಬ್ಯುಸಿ ಆಗಿದ್ದಾರೆ, ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ. ನಿಮ್ಗೆ ಅನಿಸ್ತದೆ? ನನ್ಗನ್ಸೋ ಪ್ರಕಾರ ಹೋಗಬಹುದು. ಯಾಕಂತಂದ್ರೆ ರಾಧಾರಮಣ ಆಗಿರ್ಬೋದು, ರಾಧಾರಮಣದಲ್ಲಿ ಮಿಸ್ ಅಂತಾನೆ ಮಿಸ್. ಹೌದು. ರಾಧಾರಮಣ ಮಿಸ್ ಅಂತಾನೆ ಖ್ಯಾತಿ ಗಳಿಸಿದಂಥವ್ರು. ಅದಾದ ನಂತರ ಇನ್ನೂ ಸಾಕಷ್ಟು ಸೀರಿಯಲ್ಗಳಲ್ಲಿ ನಟಿಸಿರುವಂತಹ ನಟಿ. ಅದ್ರ ಜೊತೆಗೆ ರೀಸೆಂಟ್ ಆಗಿ ಕಾಟೇರ ಸಿನಿಮಾದಲ್ಲೂ ಕೂಡ ಅವರು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ನ ಮಾಡಿದ್ದಂಥವ್ರು. ಹ್ಮ್. ಎಲ್ಲಾ ಲಕ್ಷಣಗಳು ಇದೆ. ಹ್ಮ್. ಯಾಕಂತಂದ್ರೆ ಇವರಿಗೆ ಅನುಭವ ಅನ್ನೋದು ಬೇಕಾಗಿಲ್ಲ ಅನ್ಸುತ್ತೆ ಬಿಗ್ ಬಾಸ್ಗೆ ಹೋದ್ಮೇಲೆ. ಯಾಕಂದ್ರೆ ಅವರು ಕಿರುತೆರೆಯಲ್ಲಿ ಸಕ್ರಿಯರಾಗಿರೋದ್ರಿಂದ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಅಲ್ಲಿಗೆ ಹೋದ್ರೆ ಹೆಂಗಿರ್ಬೇಕು ಅನ್ನೋಂಥ ನಾಲೆಡ್ಜ್ ಇದೆ, ಯಾವ ಹೌದು. ರೀತಿ ನಡ್ಕೋಬೇಕು ಅನ್ನೋಂಥದ್ದು ನಾಲೆಡ್ಜ್ ಇರುತ್ತೆ. ಸೊ ನನಗನ್ಸೋ ಅಂಡ್ ಪ್ರಕಾರ ತುಂಬಾ ವರ್ಷಗಳಿಂದ ಅವರು ಇಂಡಸ್ಟ್ರಿಲಿ ಇರೋದ್ರಿಂದ ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ನೀವು ಹೇಳ್ದಂಗೆ ಯಾವ ರೀತಿ ಅಲ್ಲಿ ಹೋದ್ರೆ ನಾವು ಮ್ಯಾನೇಜ್ ಮಾಡೋದು ಅನ್ನೋ ತರದ್ದು. ಅಂಡ್ ಸೀರಿಯಲ್ ಆಕ್ಟ್ರೆಸ್ ಆಗಿರೋದ್ರಿಂದ ಅವ್ರಲ್ಲಿ ಹೋದ್ರೆ ಸರ್ವೈವ್ ಆಗ್ಬೋದು. ಖಂಡಿತವಾಗ್ಲೂ ಆಗಬಹುದು, ಹೇಳಕ್ಕಾಗಲ್ಲ. ಬಟ್ ನನಗನ್ಸೋ ಪ್ರಕಾರ ಏನಂದ್ರೆ 100% ಹೋಗ್ಬೋದು. ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಅಥವಾ ಕಂಟೆಸ್ಟೆಂಟ್ಸ್ಗೆ ತುಂಬಾ ಏನ್ ಪ್ಲಸ್ ಪಾಯಿಂಟ್ ಅನ್ನೋದಂದ್ರೆ ಫಿಟ್ನೆಸ್ ಫ್ರೀಕ್ ಆಗಿದ್ರೆ ಹ್ಮ್. ತುಂಬಾ ಪ್ಲಸ್ ಪಾಯಿಂಟ್ ಆಗುತ್ತೆ ಬಿಗ್ ಬಾಸ್ ಅಲ್ಲಿ. ಹೌದು. ಯಾಕಂತಂದ್ರೆ ಹುಡುಗರ ಜೊತೆ ಆಗಿರ್ಬೋದು, ಹುಡುಗ ಹುಡುಗಿ ಅಂತ ಬರಲ್ಲ, ಗಂಡಸರು ಹೆಂಗಸರು ಅನ್ನೋವಂಥದ್ದು ಬಿಗ್ ಬಾಸ್ ಅಲ್ಲಿ ಬರೋದೇ ಇಲ್ಲ. ಎಂಡ್ ಆಫ್ ದ ಡೇ ಯಾರು ತುಂಬಾ ಚೆನ್ನಾಗಿ ಟಾಸ್ಕ್ ಆಡ್ತಾರೆ, ಮೆಂಟಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ಅವರೇ ವಿನ್ನರ್ ಆಗ್ತಾರೆ. ಎಸ್. ಅಂಡ್ So, ಇವನ್ ಭವ್ಯ ಕೂಡ ತುಂಬಾನೇ ಹ್ಮ್. ಫಿಟ್ ಅಂಡ್ ಫೈನ್ ಆಗಿ ಚೆನ್ನಾಗಿ ಆಡಿದ್ರು ಆ ಹೌದು. ಸೀಸನ್ ಅಲ್ಲಿ. ಸೊ ಅದೇ ತರ ಶ್ವೇತಾ ಪ್ರಸಾದ್ ಅವರು ಆಡ್ಬೋದು ಅಂತ. ಸೊ ಆಗ್ಲೂಬಹುದು, ಹೇಳಕ್ಕಾಗಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.